ಎಲ್ಲರಿಗೂ ನಮಸ್ಕಾರಗಳು. ಕೆಸೆಟ್ ಹಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಗಳು ಮತ್ತು ಹಿಸ್ಟ್ರಿ ಒಂದೇ ಅಲ್ರಿ, HSTR, GPSTR, TET ಮುಖ್ಯವಾಗಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಗಳದಾವ. 27/12/1885 ಬೊಂಬಾಯಿಯಲ್ಲಿ ಸ್ಥಾಪನೆ. ಯಾವುದು? ಕಾಂಗ್ರೆಸ್ ಸ್ಥಾಪನೆ. ಎಷ್ಟು ಮಂದಿ ಭಾಗವಹಿಸಿದ್ರಂದ್ರೆ 72 ಮಂದಿ ಭಾಗವಹಿಸಿದ್ದರು. ಕಲ್ಕತ್ತಾದ ಪ್ರಸಿದ್ಧ ಬ್ಯಾರಿಸ್ಟರ್ ಉಮೇಶ್ ಚಂದ್ರ ಬ್ಯಾನರ್ಜಿ ಅಧ್ಯಕ್ಷರನ್ನಾಗಿ ಆರಿಸಲಾಯಿತು. ಕರ್ನಾಟಕದಲ್ಲಿ 4 ಜನರಿದ್ದರು. ಭಾರತದಲ್ಲಿ ವೈಸ್ರಾಯ್ ಆಗಿದ್ದರು ಲಾರ್ಡ್ ಡಫ್ರಿನ್. ವೈಸ್ರಾಯ್ ಯಾರಾಗಿರ್ತಾರೆ ಕಾಂಗ್ರೆಸ್ನಾಗ ಅಂದ್ರೆ ಲಾರ್ಡ್ ಡಫ್ರಿನ್ ಅಂತ ಹೇಳ್ಬೇಕ್ರಿ. ದಾದಾಬಾಯಿ ನವರೋಜಿಯವರು ಭಾರತದ ವೃದ್ಧ ಪಿತಾಮಹ ಎಂದು ಕರೀತಾರೆ. 1866ರಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸ್ಥಾಪಿಸಿದರು. ಕಲ್ಕತ್ತಾ ಕಾರ್ಪೊರೇಷನ್ ಆ್ಯಕ್ಟ್ 1899, ಅಫಿಸಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ 1904, ಇಂಡಿಯನ್ ಯೂನಿವರ್ಸಿಟೀಸ್ ಆ್ಯಕ್ಟ್ 1904 ಪ್ರತಿಗಾಮಿ ಕ್ರಮಗಳನ್ನು ಯಾರು ಜಾರಿಗೊಳಿಸಿದ್ರಂದ್ರೆ ಲಾರ್ಡ್ ಕರ್ಜನ್ ಜಾರಿಗೊಳಿಸಿದನು. ಲಾರ್ಡ್ ಕರ್ಜನ್ 1905 ಅಕ್ಟೋಬರ್ 16ರಂದು ಬಂಗಾಳವನ್ನು ಪೂರ್ವ ಬಂಗಾಳ, ಈಗಿನ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳ ಎಂದು ವಿಭಜಿಸಿದರು. ಪೂರ್ವ ಬಂಗಾಳದಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿದ್ದರೆ ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ಸಂಖ್ಯೆಗಳಿದ್ದರು. ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳಲ್ಲಿ ಅಧ್ಯಕ್ಷರ ಚುನಾವಣೆ ಉದ್ದೇಶಗಳು, ನಿಶ್ಚಯ ಮತ್ತು ಕಾಂಗ್ರೆಸ್ ನಿರ್ಣಯಗಳು ಜಾರಿಗೆ ತರುವ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದವು. 1906 ಕಾಂಗ್ರೆಸ್ ಅಧಿವೇಶನಕ್ಕೆ ತೀವ್ರಗಾಮಿ ನಾಯಕನನ್ನು ಅಧ್ಯಕ್ಷನನ್ನಾಗಿ ಮಾಡಲು ಬೇಡಿಕೆ ಇತ್ತು. ಕೊನೆಗೆ ಎರಡೂ ಗುಂಪುಗಳು ದಾದಾಬಾಯಿ ನವರೋಜಿಯವರ ಅಧ್ಯಕ್ಷತೆಗೆ ಒಪ್ಪಿದರು. ಸ್ವರಾಜ್ಯ, ಸ್ವಯಂ ಆಡಳಿತ ಕಾಂಗ್ರೆಸ್ಸಿನ ಗುರಿ ಎಂದು ಘೋಷಿಸಿದರು. ತೀವ್ರಗಾಮಿಗಳು ಸಫಲರಾದರು. ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ಯ ಎಂಬ ಬೇಡಿಕೆ 1906 ಕಾಂಗ್ರೆಸ್ ಅಧಿವೇಶನದಲ್ಲಿ ಘೋಷಿಸಿದರು. 1907 ಸೂರತ್ ಅಧಿವೇಶನದಲ್ಲಿ ಮತ್ತೆ ಭಿನ್ನಾಭಿಪ್ರಾಯಗಳು ಮೂಡಿದವು. ಮಂದಗಾಮಿಗಳು ರಾಸ್ ಬಿಹಾರಿ ಘೋಸ್ರವರು ಅಧ್ಯಕ್ಷರಾಗಬೇಕೆಂದು ಬಯಸಿದರೆ ತೀವ್ರಗಾಮಿಗಳು ಲಾಲಾ ಲಜಪತ್ ರಾಯ್ ಅವರನ್ನು ಅಧ್ಯಕ್ಷರನ್ನಾಗಿಸಲು ಬಯಸಿದರು. ಎರಡೂ ಗುಂಪುಗಳು ಹೊಂದಾಣಿಕೆಯಾಗಲು ನಿರಾಕರಿಸಿದ್ದರಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಒಡಕುಂಟಾಯಿತು. ಅದೇ ಸೂರತ್ ಒಡಕು. ಸೆಡಿಸಿಯಲ್ ಮೀಟಿಂಗ್ಸ್ ಆ್ಯಕ್ಟ್ ಯಾವಾಗ ಜಾರಿಗೆ ಬರ್ತಂದ್ರೆ 1907ರಲ್ಲಿ. ಇಂಡಿಯನ್ ನ್ಯೂಸ್ ಪೇಪರ್ ಇನ್ಸ್ಟ್ರೂಮೆಂಟ್ ಟು ಅಫಿನೆನ್ಸ್ ಆ್ಯಕ್ಟ್ 1908, ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆ್ಯಕ್ಟ್ 1908, ಇಂಡಿಯನ್ ಪ್ರೆಸ್ ಆ್ಯಕ್ಟ್ 1910 ಮತ್ತಿತರ ಕಾಯ್ದೆಗಳನ್ನು ಜಾರಿಗೆ ತಂದರು. ಲಕ್ನೋ ಕಾಂಗ್ರೆಸ್ ಅಧಿವೇಶನ 1916 AC ಮಜುಮ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ತೀವ್ರಗಾಮಿಗಳು ಮಂದಗಾಮಿಗಳು ಮತ್ತೆ ಒಂದಾದರು. ಇಬ್ಬರು ಅಪ್ರಿಯ ಬ್ರಿಟಿಷ್ ಅಧಿಕಾರಿಗಳಾದ ಫ್ಲೇಗ್ ಕಮಿಷನರ್ ರ್ಯಾಂಡ್ ಮತ್ತು ಲೆಫ್ಟಿನೆಂಟ್ ಐರೆಸ್ಟರನ್ನು 1897ರಲ್ಲಿ ಚಾಪ್ಲೇಕರ್ ಸಹೋದರರು ಕೊಲೆಗೈದರು. ಪುಲಿನ್ ದಾಸ್ 1908ರಲ್ಲಿ ಬಾರಾ ಡಕಾಯಿತಿಗೆ ಕಾರಣರಾದರು. 1912ರಲ್ಲಿ ದೆಹಲಿಯಲ್ಲಿ ರಾಸ್ ಬಿಹಾರಿ ಬೋಸ್ ಹಾಗೂ ಸಚಿನ್ ಸನ್ಯಾಲರವರು ಬಾಂಬ್ ದಾಳಿಯಿಂದ ವೈಸ್ರಾಯ್ ಹಾರ್ಡಿಂಗ್ನನ್ನು ಗಾಯಗೊಳಿಸಿದರು. ಯುಗಾಂತರ ಮತ್ತು ಅಭಿನವ ಭಾರತ ವಿ ಡಿ ಸಾರ್ವರ್ಕರ್, ಮಿತ್ರಮೇಳ ವಿ ಡಿ ಸಾರ್ವರ್ಕರ್. ಕೋಮುವಾದದ ಬೆಳವಣಿಗೆ ಕಾರಣರಾದವರಂದ್ರೆ ಆಗಾ ಖಾನ್, ಮೊಹಸಿನ್ ಉಲ್ ಮುಲ್ಕ್ ಮತ್ತಿತರರು. 1906ರಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್, ಆಲ್ ಇಂಡಿಯಾ ಮುಸ್ಲಿಂ ಲೀಗ್ AIML 1906ರಲ್ಲಿ ಡಿಸೆಂಬರ್ 30. ಪಂಜಾಬ್ ಹಿಂದೂ ಸಭಾ 1909ರಲ್ಲಿ ಸ್ಥಾಪನೆ ಆಯಿತು. ಯಾವಾಗ ಸ್ಥಾಪನೆ ಆಯ್ತಂದ್ರಿ 1909. ಅಖಿಲ ಭಾರತ ಹಿಂದೂ ಮಹಾಸಭಾದ ಪ್ರಥಮ ಅಧಿವೇಶನ 1909 ಕಾಸಿಂ ಬಜಾರದ ಮಹಾರಾಜರ ನೇತೃತ್ವದಲ್ಲಿ ನಡೆಯಿತು. ಮುಸ್ಲಿಂ ಲೀಗ್ನಂತೆ ಹಿಂದೂ ಮಹಾಸಭಾ ಸಹ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಿರೋಧಿಯಾಗಿತ್ತು. ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣೆಗಳು 1919. ಈ ಸುಧಾರಣೆಗಳು ದ್ವಿಸದನ 2 ಮನೆಗಳ ಶಾಸನ ಸಭೆಗಳನ್ನು ಜಾರಿಗೊಳಿಸಿತ್ತು. 144 ಸದಸ್ಯರ ಕೇಂದ್ರ ಸಭೆ ಮತ್ತು ಕೆಳಮನೆ, 104 ಚುನಾಯಿತ ಮತ್ತು 40 ನೇಮಿತ ಸದಸ್ಯರನ್ನು ಒಳಗೊಂಡಿತ್ತು. ರಾಜ್ಯಸಭೆ ಮೇಲ್ಮನೆ 34 ಚುನಾಯಿತ ಹಾಗೂ 26ನೇ ನೇಮಿತ ಸದಸ್ಯರನ್ನೊಳಗೊಂಡಿತ್ತು.
ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ಮಾರ್ಚ್ 12, 1930ರಂದು 78 ಜನರೊಂದಿಗೆ ಸಾಬರ್ಮತಿ ಆಶ್ರಮದಿಂದ ಆರಂಭಗೊಂಡು 6 ಏಪ್ರಿಲ್ ಹೊತ್ತಿಗೆ 240 ಮೈಲು ಕ್ರಮಿಸಿತು. ಗಾಂಧಿ ಇರ್ವಿನ್ ಒಪ್ಪಂದ ಫೆಬ್ರವರಿ 14, 1931ರಂದು ಗಾಂಧಿ ಇರ್ವಿನ್ ಒಪ್ಪಂದ ಏರ್ಪಟ್ಟಿತು. ಇದನ್ನು ದೆಹಲಿ ಒಪ್ಪಂದ ಎಂದು ಕರೀತಾರೆ. ದ್ವಿತೀಯ ದುಂಡು ಮೇಜಿನ ಸಮ್ಮೇಳನ 1931 ಲಂಡನ್ನಲ್ಲಿ ನಡೆಯಿತು. ಗಾಂಧೀಜಿ ಕಾಂಗ್ರೆಸ್ಸಿನ ಏಕೈಕ ಪ್ರತಿನಿಧಿಯಾಗಿ ಭಾಗವಹಿಸಿದ್ದರು. ಇಂಗ್ಲೆಂಡಿನ ಪ್ರಧಾನ ಮಂತ್ರಿ ರಾಮ್ಸ್ ಮೆಕ್ ಡೊನಾಲ್ಡ್ ಮುಸ್ಲಿಮರಿಗೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನದ ವ್ಯವಸ್ಥೆ ಘೋಷಿಸಿದರು. ಮತೀಯ ತೀರ್ಪು ಎಂದರೆ ಅಸ್ಪೃಶ್ಯರನ್ನು ಹಿಂದೂಗಳನ್ನು ಪ್ರತ್ಯೇಕ ಮಾರ್ಗವೆಂದು ಪರಿಗಣಿಸಿ ಪ್ರತ್ಯೇಕ ಮತದಾನದ ವ್ಯವಸ್ಥೆ ಕಲ್ಪಿಸಿದ್ದನ್ನು ಗಾಂಧೀಜಿ ತೀವ್ರವಾಗಿ ವಿರೋಧಿಸಿದರು. ಆದರೆ ಇದರಿಂದ ಗಾಂಧೀಜಿ ಹಾಗೂ ಅಂಬೇಡ್ಕರ್ ನಡುವೆ ಭಿನ್ನಾಭಿಪ್ರಾಯ ತಲೆದೋರಿದವು. 1932ರಲ್ಲಿ ಇಬ್ಬರು ಮಹಾನ್ ನಾಯಕರು ಪೂನಾ ಒಪ್ಪಂದಕ್ಕೆ ಸಹಿ ಹಾಕುವುದರೊಂದಿಗೆ ತೃತೀಯ ದುಂಡು ಮೇಜಿನ ಸಮ್ಮೇಳನ 1932, ಮೂರನೇ ಹಾಗೂ ಅಂತಿಮ ದುಂಡು ಮೇಜಿನ ಸಮ್ಮೇಳನ ಲಂಡನ್ನಲ್ಲಿ 1932. ಕಾಂಗ್ರೆಸ್ ಹಾಗೂ ಇಂಗ್ಲೆಂಡಿನ ಲೇಬರ್ ಪಕ್ಷ ಇದರಲ್ಲಿ ಭಾಗವಹಿಸಲು ನಿರಾಕರಿಸಿದರೂ ಈ ಸಮ್ಮೇಳನ ವಿಫಲವಾಯಿತು. ಈ ಸಮ್ಮೇಳನದ ಚರ್ಚೆಗಳು ಒಂದೇ ಮುಖ್ಯ ಪರಿಣಾಮವೆಂದರೆ 1935 ಭಾರತ ಸರ್ಕಾರದ ಕಾಯ್ದೆಯ ಜಾರಿ ಒಂದು ಅಖಿಲ ಭಾರತ ಒಕ್ಕೂಟ ಹಾಗೂ ಪ್ರಾಂತೀಯ ಸರ್ಕಾರಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸುತ್ತಲ್ಲದೆ ಪ್ರಾಂತ್ಯಗಳಿಗೆ ಸಾಕಷ್ಟು ಸ್ವಾಯತ್ತತೆ ನೀಡಿತ್ತು. ವೈಯಕ್ತಿಕ ಸತ್ಯಾಗ್ರಹ ಆರಂಭಿಸಿದವರು ಗಾಂಧೀಜಿ ಬ್ರಿಟಿಷರ ವಿರುದ್ಧ ಆರಂಭಿಸಿದರು. ಕ್ವಶನ್ ಆನ್ಸರ್ಗಳು PU ಲೆಕ್ಚರ್, KSET, HSTR, GPSTR ಎಲ್ಲ ಎಕ್ಸಾಮ್ಗಳಿಗೂ ಎಕ್ಯುರೇಟ್ ಆನ್ಸರ್ ನಿಮಗೆ ಉಪಯುಕ್ತವಾಗಿದೆ. 23 ಮಾರ್ಚ್ 1940ರಂದು ಲಾಹೋರದಲ್ಲಿ ಅಧಿವೇಶನ ನಡೆಸಿದ ಮುಸ್ಲಿಂ ಲೀಗ್ ಪಾಕಿಸ್ತಾನ ಠರಾವು P ಪಂಜಾಬ್, A ಅಫ್ಘಾನಿಸ್ತಾನ್, K ಕಾಶ್ಮೀರ್, S ಸಿಂಧ್, N ಬಲೂಚಿಸ್ತಾನ್ ಸ್ವೀಕರಿಸಿತು. ಯುದ್ಧದ ನಂತರ ಆಧೀನ ರಾಷ್ಟ್ರದ ಸ್ಥಾನ ಕಾರ್ಯಕಾರಿ ಸಮಿತಿಯ ವಿಸ್ತರಣೆ ಸಂವಿಧಾನದ ರಚನಾ ಸಮಿತಿಯ ಸ್ಥಾಪನೆಯನ್ನು ಭಾರತಕ್ಕೆ ಒದಗಿಸಲಾಗುವುದೆಂದು 1940ರ ಆಗಸ್ಟ್ನಲ್ಲಿ ವೈಸರಾಯ್ ಲಿನತ್ಗೋ ಘೋಷಿಸಿದನು ಹಾಗೂ ಇದಕ್ಕೆ ಪ್ರತಿಯಾಗಿ ಭಾರತೀಯ ಯುದ್ಧದಲ್ಲಿ ಬ್ರಿಟಿಷರಿಗೆ ಬೆಂಬಲಿಸುವಂತೆ ವಿನಂತಿಸಿದನು. ಇದನ್ನು ಆಗಸ್ಟ್ ಪ್ರಸ್ತಾವನೆ ಕರೀತಾರೆ. ಭಾರತ ಬಿಟ್ಟು ತೊಲಗಿ ಚಳವಳಿ ಆಗಸ್ಟ್ 8, 1942ರಂದು ಬಾಂಬೆಯಲ್ಲಿ ಸಭೆ ಸೇರಿ ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಠರಾವು ಸ್ವೀಕರಿಸಿ ಗಾಂಧೀಜಿಯವರ ನೇತೃತ್ವದಲ್ಲಿ ವಹಿಸಲು ಕೋರಿತು. ಗಾಂಧೀಜಿ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಎಂಬ ಪ್ರಸಿದ್ಧ ಘೋಷಣೆ ಈ ಕ್ವಿಟ್ ಇಂಡಿಯಾ ಚಳವಳಿಯಾಗಿ ಆಯಿತು. ಇದು ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂದು ಘೋಷಣೆ ಮಾಡಿದರು. ದೋಂಡಿವಾಗನ ದಂಗೆ 1800ರಲ್ಲಾಯಿತು. ಕಿತ್ತೂರು ರಾಣಿ ಚೆನ್ನಮ್ಮಳ ದಂಗೆ 1824ರಲ್ಲಿ, ಸಂಗೊಳ್ಳಿ ರಾಯಣ್ಣನ ದಂಗೆ 1830, ಹಲಗಲಿ ಬೇಡರ ದಂಗೆ 1857. ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ KPCC ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಪ್ರಥಮ ಅಧಿವೇಶನ 1920ರಲ್ಲಿ ಧಾರವಾಡದಲ್ಲಿ ನಡೆಯಿತು. ಇದು ಗಂಗಾಧರರಾವ್ ದೇಶಪಾಂಡೆ ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿದರು. ಕರ್ನಾಟಕದ ಕೇಸರಿ ಅಂತ ಯಾರನ್ನು ಕರೀತಾರಂದ್ರೆ ಬಾಲ್ ಗಂಗಾಧರ್ ತಿಲಕ. 1922ರ ಮಂಗಳೂರಿನಲ್ಲಿ ನಡೆದ ಪ್ರದೇಶ ಕಾಂಗ್ರೆಸ್ ಅಧಿವೇಶನಕ್ಕೆ ಸರೋಜಿನಿ ನಾಯ್ಡು ಅಧ್ಯಕ್ಷರಾಗಿದ್ದರು. 1923 ಬಿಜಾಪುರ ಅಧಿವೇಶನಕ್ಕೆ C ರಾಜಗೋಪಾಲಾಚಾರಿ ಅಧ್ಯಕ್ಷರಾಗಿದ್ದರು. 1926 ಬಳ್ಳಾರಿ ಅಧಿವೇಶನಕ್ಕೆ ಶ್ರೀನಿವಾಸ್ ಅಯ್ಯಂಗಾರ ಅಧ್ಯಕ್ಷರಾಗಿದ್ದರು. ಹರ್ಡೇಕರ್ 1924ರಲ್ಲಿ ಹಿಂದೂಸ್ತಾನ್ ಸೇವಾದಳವನ್ನು ಸ್ಥಾಪಿಸಿದರು. 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿ ವಹಿಸಿದ್ದರು. ವಿದುರಾಶ್ವತ್ಥದಲ್ಲಿ ಚಿಕ್ಕಬಳ್ಳಾಪುರ 1938 ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು. ಪೊಲೀಸರು ಗುಂಪಿನ ಮೇಲೆ ಲಾಠಿ ಪ್ರಹಾರ ಹಾಗೂ ಗುಂಡು ಹಾರಿಸಿದರು. ಇಲ್ಲಿ 32 ಜನ ಅಸುನೀಗ್ಧರ ಎಲ್ಲೆಂದರೆ ವಿದುರಾಶ್ವತ್ಥ 1938ರಲ್ಲಿ ಕರ್ನಾಟಕದ ಜಾಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧವಾಗಿದೆ. 1885ಕ್ಕೆ ಮೊದಲು ಸ್ಥಾಪಿಸಲ್ಪಟ್ಟ ಕೆಲವು ರಾಜಕೀಯ ಸಂಸ್ಥೆಗಳು. ಬಂಗ್ ಭಾಷಾ ಪ್ರಾಕ್ಷಿಕ ಸಭಾ 1836, ದ್ವಾರಕನಾಥ್ ಟ್ಯಾಗೋರರು ಜಮೀನ್ದಾರ್ ಅಸೋಸಿಯೇಷನ್ಸ್ ಭೂ ಹಿಡುವಳಿದಾರರ ಸಮಿತಿ 1838,
ಬಂಗಾಲ ಬ್ರಿಟಿಷ್ ಇಂಡಿಯಾ ಸೊಸೈಟಿ 1843, ಜಮೀನ್ದಾರಿ ಅಸೋಸಿಯೇಷನ್ ಹಾಗೂ ಬಂಗಾಲ ಬ್ರಿಟಿಷ್ ಇಂಡಿಯಾ ಸೊಸೈಟಿಯಲ್ಲಿನಿಂದ ಸ್ಥಾಪನೆಯಾದ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ 1851. 1866ರಲ್ಲಿ ದಾದಾಬಾಯಿ ನವರೋಜಿ ಅವರಿಂದ ಸ್ಥಾಪಿಸಲ್ಪಟ್ಟ ಈಸ್ಟ್ ಇಂಡಿಯಾ ಅಸೋಸಿಯೇಷನ್. ಇಂಡಿಯನ್ ಲೀಗ್ ಸ್ಥಾಪಿಸಿದರು 1875. ಯಾರಂದ್ರೆ ಶಿಶಿರ್ ಕುಮಾರ್ ಘೋಷ್. ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ 1876ರಲ್ಲಿ ಎಸ್.ಎನ್. ಬ್ಯಾನರ್ಜಿ ಮತ್ತು ಆನಂದ್ ಮೋಹನ್ ಬೋಸ್ ಅವರಿಂದ ಸ್ಥಾಪಿಸಲ್ಪಟ್ಟಿತ್ತು. ಪೂನಾ ಸಾರ್ವಜನಿಕ ಸಭಾ 1870 ಎಂ.ಜಿ. ರಾನಡೆ ಅವರಿಂದ ಸ್ಥಾಪಿಸಲ್ಪಟ್ಟು. ಪೂನಾ ಸಾರ್ವಜನಿಕ ಸಭಾ ಎಷ್ಟು ಅಂದ್ರೆ 1870. ಯಾರಂದ್ರೆ ಎಂ.ಜಿ. ರಾನಡೆ. ಮದ್ರಾಸ್ ಮಹಾಜನ್ ಸಭಾ 1884 ವೀರ ರಾಘವಾಚಾರಿ, ಸುಬ್ರಹ್ಮಣ್ಯ ಅಯ್ಯರ್, ಆನಂದ್ ಚಾರ್ಲು ಸ್ಥಾಪಿಸಲ್ಪಟ್ಟಿತ್ತು. ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ 1885ರಲ್ಲಿ ಬದುರುದ್ದೀನ್ ಚಾಬ್ಜಿ ಮತ್ತು ಫಿರೋಜ್ ಶಾ ಮೆಹ್ತಾ ಮತ್ತು ಕೆ.ಟಿ. ತೆಲಾಂಗ್ ಅವರು ಸ್ಥಾಪಿಸಿದ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್. ಚಂಪಾರಣ್ಯ, ಬಿಹಾರ. ಪ್ಲಾಂಟರ್ಗಳು ಬಲವಂತವಾಗಿ ನೀಲಿ ಬೆಳೆಯುವಂತೆ ರೈತರನ್ನು ಒತ್ತಾಯಿಸುತ್ತಿದ್ದರು. 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಆರಂಭಿಸಿದರು. ಕೊನೆಯಲ್ಲಿ ರೈತರ ಸಮಸ್ಯೆ ಪರಿಹಾರ ಕಂಡಿತ್ತು. ಬಾಬು ರಾಜೇಂದ್ರ ಪ್ರಸಾದ್ ಪ್ರಮುಖ ನಾಯಕರಾಗಿ ರೂಪುಗೊಂಡರು. ರಾಣಿ ಅಬ್ಬಕ್ಕ ಅವರ ಭಾವಚಿತ್ರ ಅಂಚೆ ಕವರನ್ನು ಭಾರತದ ಅಂಚೆ ಇಲಾಖೆ ಯಾವಾಗ ಹೊರತಂದಿದೆ ಅಂದ್ರೆ 15/1/2003. ಶ್ಯಾಮ್ ಸುಂದರ್ ಅವರು 1970 ಭೀಮ್ ಸೇನ್ ಸಂಘಟನೆಯನ್ನು ಹುಟ್ಟುಹಾಕಿದರು. ದಲಿತ ಚಳವಳಿಗೆ ಒಂದು ಹೊಸ ತಿರುವನ್ನು ಕೊಟ್ಟಿದ್ದು ಬಸಲಿಂಗಪ್ಪ ಬೂಸಾ ಪ್ರಕರಣ 1973. ಈ ವಿಡಿಯೋ ಒಂದು ಸಲ ಪೂರ್ಣವಾಗಿ ನೋಡಿ. ನಿಮಗೆ ಎಕ್ಸಾಮ್ಗೆ ಬರುವಂಥ ಎಲ್ಲ ಕ್ವಶನ್ಗಳು 100ಕ್ಕೆ 100ರಷ್ಟು ಎಕ್ಸಾಮ್ಗೆ ಬರುತ್ತವೆ. ನೀವು ಎಲ್ಲ ವಿಡಿಯೋ ಇಲ್ಲಿ ಒಂದೊಂದು ಕ್ವಶನ್ನು ಭಾಳ ಇಂಪಾರ್ಟೆಂಟ್ ಅದ ರೀ. ಅದಕ್ಕಾಗಿ ನೀವು ಪ್ರತಿಯೊಂದು ಡೇಟ್, ಇಯರ್, ಆಮೇಲೆ ಯಾರು ಸ್ಥಾಪಿಸಿದರು, ಎಲ್ಲಿ ಕಾಂಗ್ರೆಸ್ ಅಧಿವೇಶನ ಆಯಿತು, ಎಲ್ಲ ವಿವರಣೆಗಳು ಇದರಲ್ಲಿವೆ. ಆದ್ದರಿಂದ ಈ ವಿಡಿಯೋನು ಪೂರ್ಣವಾಗಿ ನೋಡಿ. ಧನ್ಯವಾದಗಳು.